ಇವತ್ತು ನಮಗೆ ಸೂಪರ್ ಟೇಸ್ಟಿಯಾಗಿರುವಂತಹ ನೀರು ದೋಸೆ ಯಾವ ರೀತಿ ಮಾಡೋದು ಅಂತ ನೋಡೋಣ. ನಾನು ಯಾವಾಗಲೂ ಇದೇ ರೀತಿ ನೀರು ದೋಸೆ ಮಾಡೋದು, ತುಂಬ ಚೆನ್ನಾಗಾಗುತ್ತೆ ಇದೇ ರೀತಿ ನೀರು ದೋಸೆ ಮಾಡಿದರೆ. ನಿನ್ನೆ ರಾತ್ರಿ ನಾನು 2 ಕಪ್ ಅಕ್ಕಿಯನ್ನು ಚೆನ್ನಾಗಿ ತೊಳೆದು ನೆನೆಯಲಿಕ್ಕೆ ಹಾಕಿದ್ದೆ. ಬೆಳಿಗ್ಗೆ ಆಗುವಾಗ ಅಕ್ಕಿ ಎಲ್ಲ ಚೆನ್ನಾಗಿ ನೆನೆದಿದೆ. ಇನ್ನೊಂದು ಸತಿ ಚೆನ್ನಾಗಿ ಅದನ್ನು ಕ್ಲೀನ್ ಮಾಡಿ ಅಕ್ಕಿಯನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀನಿ. ಇದರೊಟ್ಟಿಗೆ ನಾವು 1 ಕಪ್ ತುರಿದಿರುವ ತೆಂಗಿನಕಾಯಿಯನ್ನು ಸಹ ಸೇರಿಸಿ ನೀರು ದೋಸೆ ಮಾಡಿದರೆ ಚೆನ್ನಾಗಾಗುತ್ತೆ. ಆದರೆ ಸಾಮಾನ್ಯ ನೀರು ದೋಸೆಗೆ ಅಕ್ಕಿ, ನೀರು ಮತ್ತು ಉಪ್ಪು ಮಾತ್ರ ಹಾಕಿ ರುಬ್ತಾರೆ. ನಾನು ಸ್ವಲ್ಪ ತುರಿದಿರುವ ತೆಂಗಿನಕಾಯಿಯನ್ನು ಸಹ ಹಾಕಿದ್ದೀನಿ. ಇದರೊಟ್ಟಿಗೆ 1 ಚಮಚ ತೆಂಗಿನ ಎಣ್ಣೆ, ಪ್ಯೂರ್ ಆಗಿರುವ ತೆಂಗಿನ ಎಣ್ಣೆ ಸಹ ಹಾಕಿ ನಾವು ರುಬ್ಬಿದರೆ ನೀರು ದೋಸೆ ಅಂಟುವುದಿಲ್ಲ. ಕೆಲವು ಅಕ್ಕಿ ಸ್ವಲ್ಪ ಅಂಟಿರುತ್ತೆ, ನೀರು ದೋಸೆ ಮಾಡಿ ಆದಮೇಲೆ ಒಂದಕ್ಕೊಂದು ಅಂಟುತ್ತೆ. ಆ ಥರ ಅಂಟದಿರಲಿಕ್ಕೆ 1 ಚಮಚ ತೆಂಗಿನ ಎಣ್ಣೆಯನ್ನು ಸಹ ಸೇರಿಸಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕಿ ನೀರು ಹಾಕಿ ನೈಸಾಗಿ ಇದನ್ನು ರುಬ್ಬಬೇಕು. ನೀರು ದೋಸೆಗೆ ನಾವು ಅಕ್ಕಿ ರುಬ್ಬುವಾಗ ಚೂರು ಸಹ ತರೆಯಿಲ್ಲದೆ ನೈಸಾಗಿ ರುಬ್ಬಬೇಕು. ರುಬ್ಬಿದ ಹಿಟ್ಟನ್ನೆಲ್ಲ ನಾನು ಬೇರೆ ಪಾತ್ರೆಗೆ ಹಾಕಿದ್ದೀನಿ. ಇನ್ನು ಹಿಟ್ಟಿಗೆ ನಾವು ನೀರನ್ನು ಸೇರಿಸಬೇಕು. 1 ಕಪ್ ಅಕ್ಕಿ ನಾವು ತಗೊಂಡ್ರೆ ಅದಕ್ಕೆ 2 ಕಪ್ ನೀರನ್ನು ಸೇರಿಸಬೇಕು. ನಾನಿಲ್ಲಿ 2 ಕಪ್ ಅಕ್ಕಿ ತಗೊಂಡಿದ್ದಿಲ್ಲ, ಅದಕ್ಕೆ ರುಬ್ಬುವಾಗ ಸ್ವಲ್ಪ ನೀರು ಅಳತೆ ನಾವು ಫಸ್ಟಿಗೆ ನಾನು 4 ಕಪ್ ನೀರನ್ನು ತೆಗೆದಿಟ್ಟಿದ್ದೆ. ಅದು 4 ಕಪ್ ನೀರನ್ನು ಸಹ ಇದಕ್ಕೆ ಸೇರಿಸಿದ್ದೀನಿ. ಇನ್ನು ನೀರೆಲ್ಲ ಹಾಕಿ ಉಪ್ಪು ಒಂದು ಸರ್ತಿ ನಾವು ಚೆಕ್ ಮಾಡ್ಕೋಬೇಕು. ಆಮೇಲೆ ನಾನು ಇದೇ ರೀತಿ ಒಂದು ನಾರ್ಮಲ್ ಆಗಿರುವಂತಹ ಒಂದು ಪಾತ್ರೆ ತಗೊಂಡಿದ್ದೀನಿ. ನೀರು ದೋಸೆ ಕಾವಲಿ ಏನು ಬೇಕು ಅಂತ ಏನಿಲ್ಲ, ಇದೇ ರೀತಿ ಪಾತ್ರೆಯಲ್ಲಿ ಸಹ ಈಸಿಯಾಗಿ ನಮಗೆ ನೀರು ದೋಸೆಯನ್ನು ಮಾಡ್ಬೋದು. ನೋಡಿ, ಸ್ವಲ್ಪ ಎಣ್ಣೆ ಸವರಿ ಚೆನ್ನಾಗಿ ಬಿಸಿ ಆದ ಮೇಲೆ ನೀರು ದೋಸೆ ಹಿಟ್ಟನ್ನು 1 ಅಥವಾ 1.5 ಚಮಚ ಹಿಟ್ಟನ್ನು ಇದೇ ರೀತಿ ಹಾಕಿ ತೆಳುವಾಗಿ ದೋಸೆ ಮಾಡಿದರೆ ಸೂಪರ್ ಆಗಿರುವಂತಹ ನೀರು ದೋಸೆ. ಸ್ವಲ್ಪ ತಣ್ಣಗಾದ ಮೇಲೆ ನಾವು ಇದನ್ನು ತೆಗೆದು ಬೇರೆ ಹಾಟ್ ಬಾಕ್ಸಿಗೆ, ಬೇರೆ ಪಾತ್ರೆಗೆ ಹಾಕಿಟ್ರೆ ಸಾಕು. ನೋಡಿ, ಸೂಪರ್ ಆಗಿರುವಂತಹ ತುಂಬ ಟೇಸ್ಟಿಯಾದ ನೀರು ದೋಸೆ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್